ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಒಂದು ಲವ್ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜಿ ಏನಿದೆ, ಹಾಗೆ ನಿಮ್ಮ ಲವ್ ಲೈಫಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆನಾ? ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸನೇಟ್ ಆಗುತ್ತೆ ಅವರು ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಫೋರ್ಸ್ಫುಲಿಯಾಗಿ ನಿಮಗೆ ಈ ಒಂದು ರೀಡಿಂಗ್ ಅಂದರೆ ಬರುವಂಥ ಪಾಯಿಂಟ್ಸ್ಗಳನ್ನು ನಿಮ್ಮ ಲವ್ ಲೈಫಲ್ಲಿ ತೊಗೊಂಬಿಡಿ. ಓಕೆ, ಅದು ನೆನಪಿರಲಿ. ಇಲ್ಲಿ ಬರುವಂಥ ಪಾಯಿಂಟ್ಸ್ಗಳು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆನಾ? ಪ್ರತಿಯೊಂದು ಪಾಯಿಂಟ್ಸ್ಗಳು ನಿಮಗೆ ರೆಸನೇಟ್ ಆಗಬೇಕು ಅಂತ ಇಲ್ಲ, ಅಥವಾ ರೆಸನೇಟ್ ಆಗಬಾರ್ದು ಅಂತಲೂ ಇಲ್ಲ ಅಲ್ವಾ. ಸೊ ಹಾಗಾಗಿ ಫೋರ್ಸ್ಫುಲ್ಲಾಗಿ ನೀವು ರೆಸನೇಟ್ ಮಾಡ್ಕೊಂಬಿಡಿ. ಓಕೆನಾ? ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ನೋಡ್ತೀರಾ ಆವಾಗ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗುವಂಥದ್ದಾಗಿರುತ್ತೆ. ಇವತ್ತಿನ ರೀಡಿಂಗಲ್ಲಿ ನಿಮಗೆ ಚೂಸ್ ಮಾಡ್ಕೊಳ್ಲಿಕ್ಕೆ 2 ಪೈಲ್ಗಳಿದೆ. ಓಕೆ, ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಇಲ್ಲಿ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಬೇಕಾಗತ್ತೆ. ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ನಿಮಗೆ ನೆನಪಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಬೇಕು ಅಂತ ಇದ್ದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ಬೋದು. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತೀನಿ. ಓಕೆ, ನೀವು ಪೈಲ್ಗಳನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಪೈಲ್, ಈ ಒಂದು ಪೈಲನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ಓಕೆ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಫೋಟೋ ಇದ್ದರೆ ಅದನ್ನು ನೋಡಿ. ಓಕೆನಾ? ಅಕ್ಯುರೇಟಾಗಿ ನಿಮಗೆ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗುವಂಥದ್ದಾಗುತ್ತೆ. ಓಕೆನಾ? ಓಕೆ, ನಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಓಕೆ, ಇಲ್ಲಿ ತುಂಬ ಜನ ನಿಮ್ಮ ಲವ್ ಲೈಫಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ. ನಿಮ್ಮ ಒಂದು ರಿಲೇಶನ್ಶಿಪ್ ನಿಮ್ಮ ಫ್ಯಾಮಿಲಿಗೆ ಇಷ್ಟ ಇಲ್ಲ ಮೇನ್. ಓಕೆ, ಸೊ ಫ್ಯಾಮಿಲಿಯಲ್ಲಿ ತುಂಬ ಇಶ್ಯೂಸ್ ನಡೀತಾ ಇದೆ. ಮೇನ್ ಇಲ್ಲಿ ಸೆಲ್ಫ್ ಲವ್ ಕಾಣ್ತಾ ಇಲ್ಲ. ನಿಮ್ಮಲ್ಲಿ ಇರ್ಬೋದು, ನಿಮ್ಮ ಪರ್ಸನ್ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ಇರ್ಬೋದು. ತುಂಬ ನೆಗೆಟಿವಿಟಿ ಇದೆ. ತುಂಬಾ ಟ್ರೂ ಲವ್ ಇದೆ. ಓಕೆನಾ? ಇಲ್ಲಿ ತುಂಬ ಜನಕ್ಕೆ ಆ ಒಂದು ಡೌಟ್ ಇರ್ಬೋದು, ನನ್ನ ಪರ್ಸನ್ ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದಾರಾ ಅಥವಾ ನಿಜವಾಗ್ಲೂ ನನ್ನನ್ನು ಲವ್ ಮಾಡ್ತಿದ್ದಾರಾ ಇಲ್ವಾ ಅಂಥೇಳಿ ತುಂಬ ಇಲ್ಲಿ ಡೌಟ್ಗಳಿರ್ಬೋದು ನಿಮಗೆ. ಎಸ್, ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಒಂದು ಟ್ರೂ ಲವ್ ಇದೆ. ಓಕೆ, ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇಂದ ಸ್ವಲ್ಪ ನಿಮ್ಮ ಲವ್ ಲೈಫಲ್ಲಿ ಆಚೆ ಈಚೆ ಆಗ್ತಾ ಇದೆ. ಓಕೆನಾ? ಓಕೆ, ಇಲ್ಲಿ ತುಂಬ ಜನ ನಿಮ್ಮ ಪ್ರೀತಿನ ನಿಮ್ಮ ಪಾರ್ಟ್ನರ್ ಹತ್ರ ಇನ್ನೂ ನಿಮ್ಮ ಒಂದು ಪ್ರೀತಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಲ್ಲ ಫಸ್ಟ್ ಅಲ್ವಾ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ
ಏಂಜಲ್ ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಪ್ರೀತಿ ಏನು ಟ್ರೂ ಲವ್ ಇದೆ ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಮ ಒಂದು ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಓಕೆನಾ, ತುಂಬಾ ಪ್ರೀತಿ ಇದೆ ನಿಮಗೆ, ನಿಮ್ಮ ಪಾರ್ಟ್ನರ್ ಮೇಲೆ ಪ್ರೀತಿ ಮಾಡ್ತಿದೆ ಅಂತ ನಿಮಗೂ ಗೊತ್ತಿದೆ, ಅದನ್ನು ನಿಮ್ಮ ಪಾರ್ಟ್ನರ್ ಹತ್ರ ನೀವು ಹೇಳ್ಕೊಳ್ತಾ ಇಲ್ಲ ಅಲ್ವಾ. ಸೊ ಇಲ್ಲಿ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೇಲಿರುವಂಥ ಪ್ರೀತಿ ಏನಿದೆ, ನಿಮ್ಮ ಪರ್ಸನಿಗೆ ಏನಿದೆ ನಿಮ್ಮ ಮೇಲೆ ಪ್ರೀತಿ, ಓಕೆನಾ, ಅದು ಇಬ್ಬರಿಗೂ ಅರ್ಥ ಆಗುತ್ತೆ. ಓಕೆನಾ, ನಿಮ್ಮ ಪಾರ್ಟ್ನರಿಗೂ ಇಲ್ಲಿ ಕೆಲವೊಬ್ರಿಗೆ ಡೌಟ್ ಇರ್ಬೋದು, ನಾನು ಮಾತ್ರ ಪ್ರೀತಿ ಮಾಡ್ತಿದ್ದೀನಿ, ಅವರು ನನ್ನನ್ನು ಪ್ರೀತಿ ಮಾಡ್ತಿದ್ದಾರಾ ಇಲ್ವಾ ಅಂತೇಳಿ ನಿಮಗೆ ತುಂಬ ಡೌಟ್ ಇರ್ಬೋದು. ನಿಮ್ಮ ಒಂದು ಪ್ರೀತಿನ ನಿಮ್ಮ ಪರ್ಸನ್ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ, ಅವರಲ್ಲಿ ಇರುವಂಥ ಪ್ರೀತಿನೂ ನಿಮಗೆ ಅರ್ಥ ಆಗುತ್ತೆ ಮೇನ್. ಓಕೆನಾ, ನಿಮ್ಮ ಡೌಟಿಗೆ ಅಲ್ಲಿ ಕ್ಲಿಯರ್ ಆಗಿ ಆನ್ಸರ್ ಸಿಗುತ್ತೆ. ಫಸ್ಟ್ ಮೇನ್ ಥಿಂಗ್ ಇಲ್ಲಿ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿ ಮಾಡಬೇಕಾಗತ್ತೆ. ಸೆಲ್ಫ್ ಲವ್ ಈಸ್ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಕಾರ್ಡ್ ಬಂದಿದೆ, ಲವ್ ಯುವರ್ ಸೆಲ್ಫ್ ಫಸ್ಟ್ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ ನಿಮ್ಮನ್ನು ನೀವು ಪ್ರೀತಿ ಮಾಡಲಿಲ್ಲ ಅಂತ ಹೇಳಿದರೆ ನಿಮಗೆ ಯಾವ ಪ್ರೀತಿನೂ ಸಿಗಲ್ಲ. ಮೇನ್ ನೆನ್ಪಿಟ್ಕೊಳ್ಳಿ. ಓಕೆನಾ, ಅದನ್ನು ಫಸ್ಟ್ ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿ, ಆಗ ನಿಮಗೆ ಏನು ಹೇಳ್ಬೋದು, ಬೇಡ ಅಂತ ನೀವು ದೂರ ತಳ್ಳಿದ್ರೂ ಪ್ರೀತಿ ನಿಮ್ಮ ಹತ್ರ ಬರುತ್ತೆ. ಓಕೆನಾ, ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ತುಂಬಾ ನಿಮ್ಮ ಪ್ರೀತಿ ನಿಮಗೆ ಕಲಿಸಿಕೊಟ್ಟಿದೆ, ಪಾಠ ಕಲಿಸಿಕೊಟ್ಟಿದೆ ಅಂತ ಅನ್ನಿಸ್ತಿದೆ ಇಲ್ಲಿ. ಓಕೆನಾ, ನೀವು ಅದನ್ನೆಲ್ಲದನ್ನು ಮರೆತು ಬಿಟ್ಟು ಏನು ನೀವೊಂದು ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಆ ಒಂದು ರಿಲೇಷನ್ಶಿಪ್ಪಲ್ಲಿ ಕೆಲವೊಬ್ರಿಗೆ ಹರ್ಟ್ ಆಗಿರ್ಬೋದು, ಅಥವಾ ಏನು ಹೇಳ್ಬೋದು, ನಿಮ್ಮ ಪರ್ಸನ್ ನಿಮಗೆ ಮೋಸ ಮಾಡಿರ್ಬೋದು, ಅದೆಲ್ಲದನ್ನು ನೀವು ಫರ್ಗಿವ್ ಮಾಡಿದ್ದೀರಾ, ಅಂದರೆ ಬಿಟ್ಟಿದ್ದೀರಾ, ಅದನ್ನೆಲ್ಲದನ್ನು ಮರೆತು ಬಿಟ್ಟು ಅವರನ್ನು ಕ್ಷಮಿಸಿಬಿಟ್ಟು ಅವರಿಂದ ಕಲಿತಿರುವಂಥ ಪಾಠನ ನೀವೇನು ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಂತ ಅನ್ನಿಸ್ತಿದೆ ಇಲ್ಲಿ. ಓಕೆನಾ, ತುಂಬ ಜನಕ್ಕೆ ಆ ಒಂದು ಮೋಸ ಏನು ಮಾಡಿದ್ದಾರೆ ನಿಮ್ಮ ಪರ್ಸನ್, ನಿಮಗೇನು ಮೋಸ ಮಾಡಿದ್ದಾರೆ ಅದು ನಿಮಗೊಂದು ಲೈಫಲ್ಲಿ ಪಾಠ ಅನ್ನೋದು ಕಲಿಸಿಕೊಟ್ಟಿದೆ ಅಂತ ಅನ್ನಿಸ್ತಿದೆ ಇಲ್ಲಿ. ಓಕೆನಾ, ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಒಬ್ಬರು ಬೇರೆಯವರಿಂದ ನಿಮ್ಮ ಪ್ರೀತಿಗೆ ಹೆಲ್ಪಿನ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಓಕೆನಾ, ನಿಮಗೇನಾದರೂ ನಿಮ್ಮ ಲವ್ ಲೈಫಲ್ಲಿ ಕಷ್ಟ ಆಗ್ತಾ ಇದೆ, ಒಬ್ಬರ ಹತ್ರ ಹೇಳ್ಕೊಳ್ಬೇಕು ಅಂತ ಇದ್ದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಇರ್ಬೋದು, ನಿಮಗೆ ಯಾರು ತುಂಬ ಆಪ್ತರಿದ್ದಾರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲವ್ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಅವರಿಂದ ನೀವು ಹೆಲ್ಪನ್ನು ತಗೊಳ್ಳಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಸಪೋರ್ಟ್ ಅನ್ನೋದು ಬೇಕಾಗಿದೆ. ನೋಡಿ, ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು. ಓಕೆ, ನಿಮ್ಮ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ಡೆಫಿನೆಟ್ಲಿ. ನಿಮ್ಮ ಒಂದು ಪ್ರಾಬ್ಲಮ್ನ ಅವ್ರ ಹತ್ರ ಅಂದರೆ ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅದು ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ, ಶೇರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಅವರಿಂದ ಒಂದು ಸಪೋರ್ಟ್ ಅನ್ನೋದು ಅಥವಾ ಒಂದು ಹೆಲ್ಪ್ ಅನ್ನೋದು ನಿಮಗೆ ಸಿಗತ್ತೆ ಅಂತ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ. ಓಕೆನಾ, ಫಸ್ಟ್ ಇಲ್ಲಿ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಇಲ್ಲಿ ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ ಈ ಒಂದು ರಿಲೇಷನ್ಶಿಪ್ಪಿಂದ ಅಲ್ವಾ. ಇಲ್ಲಿ ನಿಮ್ಮ ಫ್ಯಾಮಿಲಿನ ಫಸ್ಟು ಏನು ಕನ್ವಿನ್ಸ್ ಮಾಡಿ. ಓಕೆನಾ, ಮೇನ್ ಥಿಂಗ್. ಓಕೆ, ಇಲ್ಲಿ ಮೇನ್ ನಿಮ್ಮ ಒಂದು ಫ್ಯಾಮಿಲಿ ಏನಿದೆ ಅದನ್ನು ನಿಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಯಾರಿಗೆ ಇಷ್ಟ ಇಲ್ಲ ಈ ಒಂದು ರಿಲೇಷನ್ಶಿಪ್ಪನ್ನು ಅವರಿಗೆ ಕನ್ವೆ ಮಾಡಿ, ಏನು ಹೇಳಬೇಕಂತ ಇದ್ದೀರಾ ಮನಸ್ಸು ಬಿಚ್ಚಿ ಅವ್ರ ಹತ್ರ ಓಪನ್ ಆಗಿ ಮಾತಾಡಿ. ಓಕೆನಾ, ಏನಿರ್ಬೋದು ನಿಮ್ಮ ಲವ್ ಲೈಫಲ್ಲಿ ಏನು ನಡೀತಾ ಇದೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಾದರೂ ಅವರಿಗೆ ಅನುಮಾನಗಳಿದ್ರೆ ಅಥವಾ ಏನಾದರೂ ಒಂದು ಗೊಂದಲಗಳಿರುತ್ತೆ ಅಲ್ವಾ, ಮೇನ್ ಅದನ್ನು ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಓಪನ್ ಆಗಿ ಶೇರ್ ಮಾಡ್ಕೊಳ್ಳಿ. ಏನಿದೆ ವಿಷಯ ಅದನ್ನು ಓಪನ್ ಆಗಿ ಹೇಳಿ, ಸಪೋರ್ಟ್ ಮಾಡಲಿಕ್ಕೆ ಡೆಫಿನೆಟ್ಲಿ ನಿಮ್ಮ ಪೇರೆಂಟ್ಸಿಂದ ಒಂದು ಸಪೋರ್ಟ್ ಅನ್ನೋದು ಸಿಗತ್ತೆ. ಓಕೆನಾ, ಕ್ಲಿಯರಾಗಿ ಅವರಿಗೆ ಅರ್ಥ ಮಾಡಿಸಿ ಹೇಳೋದ್ರಿಂದ ನಿಮ್ಮ ಒಂದು ಲವ್ ಲೈಫಲ್ಲಿ ಸಕ್ಸಸ್ ಅನ್ನೋದು ಕಾಣುವಂಥ ಚಾನ್ಸಸ್ ಇದೆ. ಓಕೆ, ಹಾಗೆ ಇಲ್ಲಿ ತುಂಬ ಜನ ಸೋಲ್ಮೇಟಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ. ಆದಷ್ಟು ಬೇಗ ನಿಮ್ಮ ಒಂದು ಲವ್ ಲೈಫಲ್ಲಿ ಸೋಲ್ಮೇಟ್ ಸಿಗೋವಂಥ ಚಾನ್ಸಸ್ ಇದೆ. ಓಕೆನಾ, ಇಲ್ಲಿ ತುಂಬ ಜನ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಒಂದು ಅಫರ್ಮೇಷನ್ಸ್ನ ಮಾಡ್ತಾ ಇದ್ದೀರಾ ಡೈಲಿ ನೀವು ನಿಮ್ಮ ಏನು ಸೋಲ್ಮೇಟಿಗೋಸ್ಕರ ಅಂತ ಅನ್ನಿಸ್ತಿದೆ. ಡೆಫಿನೆಟ್ಲಿ ನಿಮ್ಮ ಒಂದು ಮ್ಯಾನಿಫೆಸ್ಟ್ ಆದಷ್ಟು ಬೇಗ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಓಕೆನಾ, ಮೇನ್ ಥಿಂಗ್ ಎಲ್ಲದಕ್ಕೂ ಫಸ್ಟ್ ಮೇನ್ ಬೇಕಾಗಿರುವಂಥದ್ದು ಸೆಲ್ಫ್ ಲವ್. ಫಸ್ಟ್ ನೀವು ಅದನ್ನು ಮಾಡಬೇಕಾಗತ್ತೆ. ಸೆಲ್ಫ್ ಲವ್ ಫಸ್ಟ್ ನೀವು ಯಾವಾಗ ಸೆಲ್ಫ್ ಲವ್ ಸ್ಟಾರ್ಟ್ ಮಾಡ್ತೀರಾ ಆಟೋಮೆಟಿಕಲಿ ನಿಮ್ಮ ಲವ್ ಲೈಫಲ್ಲಿ ಚೇಂಜಸ್ ಕಾಣ್ತೀರಾ. ಓಕೆನಾ, ತುಂಬ ಜನಕ್ಕೆ ಇಲ್ಲಿ ಒಂದು ಹಳೆ ರಿಲೇಷನ್ಶಿಪ್ಪಲ್ಲಿ ಏನು ನೀವು ತುಂಬಾ ಹರ್ಟ್ ಫೀಲ್ ಮಾಡ್ಕೊಂಡಿದ್ರಿ, ಹರ್ಟ್ ಆಗಿತ್ತು, ಆ ಒಂದು ಪಾಸ್ಟ್ ರಿಲೇಷನ್ಶಿಪ್ಪನ್ನ ನೀವು ಇನ್ನೂ ಕಂಪ್ಲೀಟಾಗಿ ಅದರಿಂದ ಹೀಲ್ ಆಗಲಿಲ್ಲ ಅಂತ ಅನ್ನಿಸ್ತಿದೆ. ಓಕೆನಾ, ಫಸ್ಟ್ ಮೇನ್ ಥಿಂಗ್ ಆ ಒಂದು ರಿಲೇಷನ್ಶಿಪ್ಪಿಂದ ಫುಲ್ ಹೀಲ್ ಆಗಿ ಆ ಪಾಸ್ಟ್ ನಿಮ್ಮ ಲವ್ ಲೈಫಲ್ಲಿ ಏನು ನಡೆದಿತ್ತು ಅದು ಫುಲ್ ಎಲ್ಲದನ್ನು ಫರ್ಗಿವ್ ಮಾಡಿಬಿಟ್ಟು ಅದನ್ನು ಆ ಒಂದು ಓಲ್ಡ್ ಮೆಮೊರೀಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿ ನಿಮ್ಮ ಮೈಂಡಿಂದ. ಓಕೆನಾ, ಆಮೇಲೆ ನಿಮ್ಮ ಲವ್ ಲೈಫಲ್ಲಿ ಒಂದು ಹೊಸ ಒಂದು ಪ್ರೀತಿ ಹುಟ್ಟುವಂಥ ಚಾನ್ಸಸ್
ಚಾನ್ಸಸ್ ಇದೆ ಇಲ್ಲಿ. ಓಕೆ, ಹಾಗೆ ಇಲ್ಲಿ ತುಂಬ ಜನಕ್ಕೆ 222 ನಂಬರ್ ಏಂಜಲ್ ನಂಬರ್ ಕಾಣಿಸ್ತಾ ಇರ್ಬೋದು. ಅದರ ಅರ್ಥ ಬಂದುಬಿಟ್ಟು ನಿಮಗಿಲ್ಲಿ ನೀವೇನು ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಥವಾ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಕೆಲಸ ರೈಟ್ ಟೈಮ್ ಆಗಿದೆ ಇದೊಂದು ಮಾಡಲಿಕ್ಕೆ. ಓಕೆನಾ, ನಿಮ್ಮ ಮ್ಯಾನಿಫೆಸ್ಟ್ ಮಾಡೋವಂಥ ಟೈಮ್ ಇರ್ಬೋದು, ಅಫರ್ಮೇಷನ್ಸ್ ಏನು ಹೇಳ್ತಾ ಇದ್ದೀರಾ ಅದೆಲ್ಲದೂ ಒಂದು ರೈಟ್ ಟೈಮ್ ಆಗಿದೆ. ಹಾಗೆ ನೀವು ಫಸ್ಟ್ ಮೇನ್ ಥಿಂಗ್ ಇದರಲ್ಲಿ ಬರೋವಂಥ ವಿಷಯ ಅಂತ ಹೇಳಿದ್ರೆ ಟ್ರಸ್ಟ್ ಇನ್ ಯುವರ್ ಸೆಲ್ಫ್. ಫಸ್ಟ್ ನಿಮ್ಮನ್ನು ನೀವು ಟ್ರಸ್ಟ್ ಮಾಡಿ. ಓಕೆ, ಟ್ರಸ್ಟ್ ಇನ್ ನಿಮ್ಮನ್ನು ನೀವು ಫಸ್ಟ್ ಟ್ರಸ್ಟ್ ಮಾಡಿ. ಹಾಗೆ ದೇವರ ಮೇಲೆ ಒಂದು ನಂಬಿಕೆ ಇಡಿ. ಟ್ರಸ್ಟ್ ಇನ್ ದ ಗಾಡ್. ಓಕೆ, ಫಸ್ಟ್ ಮೇನ್ ಥಿಂಗ್ ನೆನ್ಪಿಟ್ಕೊಳ್ಳಿ. ನೀವು ಆ ಒಂದು ಡಿವೈನ್ ಎನರ್ಜಿ ಏನಿದೆ ಅದನ್ನು ಟ್ರಸ್ಟ್ ಮಾಡಿ ಅಂತ ಇಲ್ಲಿ ಏಂಜಲ್ ನಿಮಗೆ ಅವಾಗವಾಗ ಸೈನ್ ಕೊಡ್ತಾ ಇದ್ದಾರೆ. ಓಕೆ, ಫಸ್ಟ್ ಈ ಒಂದು ಕಾರ್ಡ್ನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಒಂದು ಲವ್ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಈ ಒಂದು ಪೈಲನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲವ್ ರೀಡಿಂಗ್ ಏನಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಅವರ ಫೋಟೋ ನೆನ್ಪು ಮಾಡ್ಕೊಳ್ಳಿ ಅಥವಾ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಫೋಟೋಸ್ ಇದ್ದರೆ ನೋಡಿ. ಓಕೆ, ಓಕೆ, ಫಸ್ಟ್ ಮೇನ್ ಥಿಂಗ್ ಕಂಗ್ರ್ಯಾಚುಲೇಷನ್. ಇಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಎಂಗೇಜ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ, ವೆಡ್ಡಿಂಗ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಒಂದು ಮದುವೆ ರಿಲೇಟೆಡ್ ಆಗಿ ಏನಾದರೂ ಮಾತುಕತೆ ನಡೀಬೋದು, ಎಂಗೇಜ್ಮೆಂಟ್ ವಿಷಯವಾಗಿ ಏನಾದರೂ ಮಾತುಕತೆ ನಡೀಬೋದು ಅಂತ ಅನ್ನಿಸ್ತಿದೆ. ವೆರಿ ಸೂನ್, ಆದಷ್ಟು ಬೇಗ ಆಗುವಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಫೈನಾನ್ಷ್ ಇಶ್ಯೂಸ್ ಆಗಿರ್ಬೋದು. ಸೊ ಅದರಿಂದ ನಿಮ್ಮಿಂದ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು ಅಂತ ಅನ್ನಿಸ್ತಿದೆ. ಓಕೆ, ಅವ್ರ ಕೆರಿಯರ್ ವಿಷಯವಾಗಿ ಅಥವಾ ಅವರ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಏನಿದೆ ಅದೆಲ್ಲದನ್ನು ಕ್ಲಿಯರ್ ಮಾಡ್ಕೊಬೇಕು ಅಂತ ನಿಮ್ಮಿಂದ ಅವರು ದೂರ ಇದ್ದರು ಅಥವಾ ನಿಮ್ಮನ್ನು ಅಷ್ಟು ಅವರು ಅವಾಯ್ಡ್ ಮಾಡ್ತಿದ್ರು ಅಂತ ಅನ್ನಿಸ್ತಿದೆ ಇಲ್ಲಿ. ಓಕೆನಾ, ಆ್ಯಂಡ್ ಮೇನ್ ಥಿಂಗ್ ಇಲ್ಲಿ ಎಕ್ಸ್ಪ್ರೆಸ್ ಯುವರ್ ಲವ್. ಫಸ್ಟ್ ಮೇನ್ ಥಿಂಗ್ ಬರ್ತಾ ಇದೆ. ನಿಮ್ಮ ಪ್ರೀತಿ ಏನಿದೆ ನಿಮ್ಮ ಪಾರ್ಟ್ನರ್ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ರಿಲೀಸ್ ಯುವರ್ ಎಕ್ಸ್. ದ ಟೈಮ್ ಹ್ಯಾಸ್ ಕಮ್ ಟು ಕ್ಲಿಯರ್ ಯುವರ್ ಎನರ್ಜಿ. ಓಪನ್ ಮೈಂಡೆಡ್ ಆಗಿರಿ ಫಸ್ಟ್ ಮೇನ್. ಓಕೆ, ಓಪನ್ ಮೈಂಡೆಡಿಂದ ನಿಮ್ಮ ಪರ್ಸನ್ ಹತ್ರ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವ್ರ ಹತ್ರ ಓಪನ್ ಆಗಿ ಎಲ್ಲ ವಿಷಯವನ್ನು ಶೇರ್ ಮಾಡ್ಕೊಳ್ಳಿ. ಏನಿದೆ, ಯಾಕೆ ಈ ಒಂದು ತುಂಬ ಜನ ಇಶ್ಯೂಸಿಂದ ಅವರ ಒಂದು ನಿಮ್ಮ ಒಂದು ಕೆರಿಯರ್ ವಿಷಯವಾಗಿ ನಿಮ್ಮ ಪಾರ್ಟ್ನರ್ ಹತ್ರ ನೀವು ಸಪ್ರೇಷನಲ್ಲಿ ಇದ್ರಿ ಅಲ್ವಾ. ಸೊ ಅದನ್ನು ನೀವು ನಿಮ್ಮ ಪಾರ್ಟ್ನರ್ ಹತ್ರ ಓಪನ್ ಮೈಂಡೆಡಿಂದ ಓಪನ್ ಆಗಿ ಅವರಿಗೆ ಅರ್ಥ ಮಾಡಿಸಿ ಹೇಳಿ. ಓಕೆನಾ, ಇಲ್ಲಿ ಆಟೋಮೆಟಿಕಲಿ ನೀವು ನಿಮ್ಮಷ್ಟಕ್ಕೆ ನೀವು ಸೈಲೆಂಟ್ ಆಗಿರುವಂಥದ್ದು ಅಥವಾ ನಿಮ್ಮಷ್ಟಕ್ಕೆ ನೀವು ಕೆರಿಯರ್ ವಿಷಯವಾಗಿ ಅಂತ ಹೇಳ್ಬಿಟ್ಟು ಸಪ್ರೇಷನಲ್ಲಿ ಇದ್ದರೆ ಅಥವಾ ನೀವಾಗೆ ಆಟೋಮೆಟಿಕಲಿ ನೀವಾಗೆ ಅವರಿಂದ ದೂರ ಇದ್ದರೆ ಅವ್ರಿಗೆ ಅರ್ಥ ಆಗೋದು ಹೇಗೆ ಅಲ್ವಾ. ಮೇನ್ ಅದು ನೀವು ಓಪನ್ ಮೈಂಡೆಡಿಂದ ನಿಮ್ಮ ಒಂದು ಏನಿದೆ ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಅದನ್ನು ನಿಮ್ಮ ಪಾರ್ಟ್ನರ್ ಹತ್ರ ಓಪನ್ ಆಗಿ ಶೇರ್ ಮಾಡ್ಕೊಳ್ಳಿ ಫಸ್ಟ್. ಓಕೆನಾ, ಆ್ಯಂಡ್ ಇಲ್ಲಿ ತುಂಬ ಜನ ಎಂಗೇಜ್ಮೆಂಟ್ ಕಮಿಟ್ಮೆಂಟ್ ಕಾಯ್ತಿರ್ಬೋದು ಅಥವಾ ವೆಡ್ಡಿಂಗ್ಗೋಸ್ಕರ ಕಾಯ್ತಾ ಇದ್ರಿ. ಅದೆಲ್ಲದು ಆದಷ್ಟು ಬೇಗ ನಿಮ್ಮ ಲವ್ ಲೈಫಲ್ಲಿ ಈಡೇರುವಂಥ ಚಾನ್ಸಸ್ ಇದೆ. ಓಕೆನಾ, ಹಾಗೆ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಒಂದು ಕ್ಯಾಸ್ಟ್ ಇಶ್ಯೂಸ್ ಇಲ್ಲಿ ನಡೀತಾ ಇದೆ ಅಂತ ಅನ್ನಿಸ್ತಿದೆ. ಓಕೆನಾ, ನೀವೊಂದು ಕ್ಯಾಸ್ಟ್ ಬೇರೆ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಏನಿದ್ದೀರಾ ಅವ್ರ ಕ್ಯಾಸ್ಟ್ ಬೇರೆ ಇದೆ. ಇಲ್ಲಿ ಕ್ಯಾಸ್ಟಿಗೋಸ್ಕರನೇ ಇಲ್ಲಿ ನಿಮ್ಮ ಫ್ಯಾಮಿಲಿಲಿ ಸ್ವಲ್ಪ ಇಶ್ಯೂಸ್ ಆಗ್ತಾ ಇರ್ಬೋದು, ನಿಮ್ಮ ಲವ್ ಲೈಫಲ್ಲಿ ಇಶ್ಯೂಸ್ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಇಲ್ಲಿ. ಹಾಗೆ ಯಾರೆಲ್ಲ ಮ್ಯಾರಿಡ್ ಆಗಿರೋರು ಈ ಒಂದು ರೀಡಿಂಗ್ ಏನಾದರೂ ಚೆಕ್ ಮಾಡ್ತಾಯಿದ್ದೀರಾ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಡೆಫಿನೆಟ್ಲಿ ನಿಮ್ಮ ಒಂದು ಮ್ಯಾರಿಡ್ ಲೈಫಲ್ಲಿ ಕನ್ಸೀವ್ ಆಗಿಲ್ಲ ಅಂತ ತುಂಬಾ ನೀವು ಇಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಥವಾ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ ಅನ್ನಿಸ್ತಿದೆ. ಆದಷ್ಟು ಬೇಗ ಆ ಒಂದು ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಓಕೆ,
ಹಾಗೆ ಇಲ್ಲಿ ತುಂಬ ಜನಕ್ಕೆ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಯಾಕೆ ನನ್ನನ್ನು ಬಿಟ್ಟು ಹೋಗಿದ್ದಾರೆ, ನನ್ನನ್ನು ದೂರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಕನ್ಫ್ಯೂಷನ್ ಇದೆ ನಿಮಗೆ. ಅದಕ್ಕೆ ಏನಂತ ಹೇಳಿ ಆನ್ಸರ್ ನಿಮಗೆ ಸಿಗ್ತಾ ಇಲ್ಲ ಅಲ್ವಾ. ಮೇನ್ ಇಶ್ಯೂಸ್ ಇಲ್ಲಿ ನಿಮಗೆ ಫೈನಾನ್ಸ್ ಆ್ಯಂಡ್ ಕೆರಿಯರ್ ಅಂತ ಹೇಳಿ ಇಲ್ಲಿ ಎನರ್ಜಿ ಸಿಗ್ತಾ ಇದೆ. ಸೊ ಆ ಒಂದು ರಿಲೇಟೆಡ್ ಆಗಿ ನಿಮ್ಮಿಬ್ಬರಿಂದ ಆ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ, ಓಕೆನಾ. ಹಾಗೆ ನಿಮ್ಮ ಒಂದು ಲವ್ ಲೈಫಲ್ಲಿ ಏನು ಕ್ಯಾಸ್ಟ್ ಇಶ್ಯೂಸ್ ಅಂತ ಹೇಳಿದೆ, ಅದು ಮೇನ್ ಥಿಂಕ್ ಆಗಿರ್ಬೋದು. ಇಲ್ಲಿ ಒಂದು ಕ್ಯಾಸ್ಟ್ ಇಶ್ಯೂಸಿಂದ ಫೈನಾನ್ಸ್ ಆ್ಯಂಡ್ ಕೆರಿಯರ್ ವಿಷಯವಾಗಿ ನಿಮ್ಮ ಒಂದು ಲವ್ ಲೈಫಲ್ಲಿ ಡಿಸ್ಟೆನ್ಸ್ ಅನ್ನೋದು ಬರ್ತಾ ಇದೆ, ಓಕೆನಾ. ಹಾಗೆ ಇಲ್ಲಿ ತುಂಬ ಜನಕ್ಕೆ ಆಲ್ರೆಡಿ ನಿಮ್ಮ ಪಾರ್ಟ್ನರ್ ಸಿಕ್ಕಿದ್ದಾರೆ, ಬಟ್ ನಿಮಗದು ಕನ್ಫ್ಯೂಷನ್ ಇದೆ. ಇವರು ಹೌದಾ, ನಿಜವಾಗ್ಲೂ ನನ್ನ ಏನು ಪಾರ್ಟ್ನರ್ ಹೌದಾ ಅಲ್ವಾ ಅಂತೇಳಿ ತುಂಬ ಕನ್ಫ್ಯೂಷನ್ ಇದೆ ಅಂತ ಅನ್ನಿಸ್ತಿದೆ. ಡೆಫಿನೆಟ್ಲಿ ನಿಮಗೆ ಈಗ ಏನು ನಿಮ್ಮ ಪಾರ್ಟ್ನರ್ ನಿಮಗೆ ಸಿಕ್ಕಿದ್ದಾರೆ, ಅವರು ನಿಮ್ಮ ಒಂದು ಲವ್ ಲೈಫಲ್ಲಿ ನಿಮ್ಮ ಒಂದು ಪಾರ್ಟ್ನರ್ ಆಗಿ ನಿಮ್ಮ ಏನು ಹೇಳ್ಬೋದು, ನಿಮ್ಮ ಜೊತೆ ಒಂದು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅಂತಲೇ ಬಂದಿರೋಂಥ ಬ್ಯೂಟಿಫುಲ್ ಆಗಿರೋಂಥ ಒಂದು ಪಾರ್ಟ್ನರ್ ಅಂತ ಹೇಳ್ಬೋದು, ಓಕೆನಾ. ಅದ್ರ ಬಗ್ಗೆ ಡೌಟ್ ಏನಾದರೂ ಇದ್ದರೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ರೀಡಿಂಗಿಂದ. ಸೊ ಓಕೆ. ಹಾಗೆ ಪಾಸಿಟಿವ್ ಥಿಂಕಿಂಗ್ ಮೇನ್ ಇರಲಿ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ, ಓಕೆನಾ. ಇಲ್ಲಿ ತುಂಬ ಜನ ನೆಗೆಟಿವ್ ಥಿಂಕ್ ಮಾಡ್ತೀರ ಅಂತ ಅನ್ನಿಸ್ತಿದೆ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಇರ್ಬೋದು, ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ. ಅದೇನಾಗುತ್ತೆ, ಆ ಒಂದು ನೆಗೆಟಿವ್ ಥಿಂಕ್ ಅನ್ನೋದು ನಿಮ್ಮ ಒಂದು ಲವ್ ಲೈಫನ್ನು ಫುಲ್ ಟರ್ನ್ ಮಾಡುವಂಥ ಕೆಪಾಸಿಟಿ ಇರುತ್ತೆ, ಓಕೆನಾ. ಸೊ ಹಾಗಾಗಿ ಥಿಂಕ್ ಮಾಡುವಾಗ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಥಿಂಕ್ ಮಾಡ್ತೀರಾ ಅಥವಾ ನಿಮ್ಮ ಪಾರ್ಟ್ನರ್ ವಿಷಯವಾಗಿ ಏನು ಥಿಂಕ್ ಮಾಡ್ತೀರಾ, ಅದು ಆದಷ್ಟು ಪಾಸಿಟಿವ್ ಆಗಿರಲಿ, ಓಕೆನಾ. ಪಾಸಿಟಿವ್ ಆಗಿ ನೀವು ಏನು ಥಿಂಕ್ ಮಾಡ್ತಿರೋ ಅದೇ ನಿಮ್ಮ ಒಂದು ಲವ್ ಲೈಫಲ್ಲಿ ನಡೆಯುವಂಥ ಚಾನ್ಸಸ್ ಇದೆ. ಅಷ್ಟೇ ನಿಮಗೊಂದು ಸಕ್ಸಸ್ ಅನ್ನೋದು ತಂದುಕೊಡುತ್ತೆ, ಓಕೆ. ಆದಷ್ಟು ಬೇಗ ನಿಮ್ಮ ಒಂದು ಲವ್ ಲೈಫಲ್ಲಿ ಏನು ನೀವು ಅಂದ್ಕೊಳ್ತಾ ಇದ್ದೀರಾ ಅದೆಲ್ಲದೂ ಆಗುವಂಥ ಚಾನ್ಸಸ್ ತುಂಬಾ ಇದೆ, ಓಕೆನಾ. ಸೊ ಹಾಗಾಗಿ ಥಿಂಕಿಂಗ್ ಯಾವಾಗಲೂ ಪಾಸಿಟಿವ್ ಆಗಿರಲಿ. ನಿಮ್ಮ ಲವ್ ಲೈಫಲ್ಲಿ ಈಗ ಏನು ಥಿಂಕ್ ಮಾಡ್ತೀರಾ ಅದೆಲ್ಲದೂ ನಿಮಗೆ ಆಗುವಂಥ ಚಾನ್ಸಸ್ ತುಂಬಾ ಇದೆ, ಓಕೆನಾ. ಮೇನ್ ಥಿಂಗ್ ಪಾಸಿಟಿವ್ ಆಗಿರಲಿ. ಸೊ ಈ ಒಂದು ಸೆಕೆಂಡ್ ಪೈಲನ್ನು ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.